little bit of hair fall and dryness. This is my hair post 1 month after coloring. ತಲೆಲಿರೋ ಕೂದಲೆಲ್ಲ ಹೊಟ್ಟೋಗುತ್ತೆ ಅನ್ನೋ ತರ ಎಲ್ಲ ಏನಿಲ್ಲ. ಇಟ್ಸ್ ಲೈಕ್ ಆರೆಂಜಿಶ್ ಬ್ರೌನ್ ತರ ಇರುತ್ತೆ, ಬಟ್ ಇಟ್ಸ್ ಲೈಕ್ ಮೋರ್ ಆಫ್ ಕಾಪರಿಶ್ ಬ್ರೌನ್. ಬರ್ಡ್ಸ್ ಆಫ್ ಪ್ಯಾರಡೈಸ್ ಹೇರ್ ಕಲರ್ ನ ತಿರ್ಗಾ ಮಾಡ್ಕೊಂತೀನ. Hi you guys, welcome back to my channel. So ಇವತ್ತಿನ ವಿಡಿಯೋ ಅಲ್ಲಿ this is a video where ಪ್ಯಾರಡೈಸ್ ಹೇರ್ ಕಲರ್ ನಾನು ಆಲ್ರೆಡಿ ಟ್ರೈ ಮಾಡಿದ್ದೆ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅದನ್ನ ನಾನು 1 ಮಂತ್ ಆದ್ಮೇಲೆ ಹೇಗಿದೆ, ದಿಸ್ ಇಸ್ 1 ಮಂತ್ ಆಫ್ಟರ್ ಅಪ್ಡೇಟ್ ಸಾರ್ಟ್ ಆಫ್ ಎ ವಿಡಿಯೋ. ಸೊ ಹೇಗಿದೆ ಹೇರ್ ಕಲರ್ ಏನ್ ಮಾಡಿದೆ, ಏನು ಎತ್ತ ನನ್ನ ಹೇರ್ಗೆ ಅಂತ ನಾನು ನಿಮ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಅಂಡ್ ನಾನು ನಿಮ್ಗೆ ಇದನ್ನ ರೆಕಮೆಂಡ್ ಮಾಡ್ತೀನಾ ಇಲ್ವಾ ಅಂತಾನು ಹೇಳ್ತೀನಿ. ಸೊ ಐ ಆಡ್ ಎ ಕ್ಲಿಪ್ ನಾನು ಹೇರ್ ಕಲರ್ ಮಾಡ್ಕೊಂಡಿದ್ದು. ಸೊ ನಾನು ಮಾಡ್ಕೊಂಡಿದ್ದು ಬಂದ್ಬಿಟ್ಟು 22nd of last month. Today is 24th. It's already been over 32 days. ಸೊ 30 days ಕಂಪ್ಲೀಟ್ ಆಗಿದೆ. ಇದು ನನ್ನ ಹೇರ್ ಬಂದ್ಬಿಟ್ಟು ನನ್ನ ಹೇರ್ ಶೇಡ್, ನಾನು ಯಾವ್ದು ಹೇರ್ ಕಲರ್ ಮಾಡ್ಕೊಂಡಿದ್ದೆ ದಟ್ ಈಸ್ ಹೇಸಲ್ ಬ್ರೌನ್. ಐ ಸ್ಟಿಲ್ ಹ್ಯಾವ್ ದ ಬಾಕ್ಸ್. 1 ಮಂತ್ ರಿವ್ಯೂ ಮಾಡ್ಬೇಕು ಅಂತಾನೆ ಬಾಕ್ಸ್ ಇಟ್ಕೊಂಡಿದ್ದೆ. ಇದ್ರಲ್ಲಿದೆ ನೋಡಿ ಹೇಸಲ್ ಬ್ರೌನ್. ಸೊ ಇದ್ರಲ್ಲಿ ಕೊಟ್ಟಿರೋ ಪ್ರಕಾರ 15 to 20 ವಾಷಸ್ ಲಾಸ್ಟ್ ಆಗುತ್ತೆ ಅಂತ. ಇಟ್ಸ್ ಬೀನ್ ಎ ಮಂತ್. ನಾನು ವೀಕ್ಲಿ 2 times ಹೇರ್ ವಾಶ್ ಮಾಡೋದ್ರಿಂದ ಇಟ್ಸ್ ಬೀನ್ ಪ್ರಾಬಬ್ಲಿ 7 to 9 ವಾಷಸ್ ಮಾಡಿದ್ದೀನಿ. ಹೇರು ಕೌಂಟ್ ಇಟ್ಕೊಂಡಿಲ್ಲ, ಬಟ್ 7 ವಾಷಸ್ ಆದ್ರೂ ಪಕ್ಕ ಆಗೇ ಆಗಿರುತ್ತೆ. ಸೊ ದಿಸ್ ಇಸ್ ಪೋಸ್ಟ್ 3 days ಆಗಿ ಹೇರ್ ವಾಶ್ ಆಗಿ 3 days ಆದ್ಮೇಲೆ ನಾನೇನು ಸ್ಟೈಲಿಂಗ್ ಸೀರಮ್ ಅಂತದೇನು ಯೂಸ್ ಮಾಡಿಲ್ಲ. ನಾನು ಎವ್ರಿ ಟೈಮ್ ಸೀರಮ್ ಯೂಸ್ ಮಾಡ್ತೀನಿ, ಅಂದ್ರೆ ಹೇರ್ ವಾಶ್ ಆದ್ಮೇಲೆ. ಬಟ್ ಈ ಸಲ ನಾನು ಯೂಸ್ ಮಾಡಿಲ್ಲ, ಬಿಕಾಸ್ ಹೇಗಿದೆ ಹೇರ್ ಟೆಕ್ಸ್ಚರ್ ನಿಮ್ಗೆ ಹಂಗೆ ತೋರ್ಸೋಣ ಅಂತ. ಎಲ್ರಿಗೂ ಡಿಫ್ರೆಂಟ್ ಹೇರ್ ಟೆಕ್ಸ್ಚರ್ಸ್ ಇರುತ್ತೆ, ನನಗೂ ಹಾಗೆ ಡಿಫ್ರೆಂಟ್ ಹೇರ್ ಟೆಕ್ಸ್ಚರ್ ಇರೋದು. ಟು ಬಿ ಹಾನೆಸ್ಟ್, ನಿಜ ಹೇಳ್ಬೇಕು ಅಂದ್ರೆ ಈ ಹೇರ್ ಕಲರ್ ನನಗೆ ಲಿಟಲ್ ಬಿಟ್ ಆಫ್ ಡ್ರೈನೆಸ್ ಜಾಸ್ತಿ ಮಾಡಿದೆ. ನಂದು ಡ್ರೈನೆಸ್ ನಿಜವಾಗ್ಲೂ ಇಲ್ಲ, ಮುಂಚೆಯಿಂದನೂ ಇಲ್ಲ. ನಾನು ಜಸ್ಟ್ ಯೂಸ್ ಮಾಡೋದೇನಂದ್ರೆ ನನ್ನ ಹೇರ್ಗೆ ಏನ್ ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ, ಬಿಟ್ರೆ ಒಂದು ಶಾಂಪೂ ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ನಾನು ಏನಾದ್ರು ಶೂಟ್ ಮಾಡ್ತಿದ್ದೀನಿ, ಈಗಲೇ ನನ್ನ ಹೇರ್ ಚೆನ್ನಾಗಿರ್ಬೇಕು ಅಂತ ಅನ್ಸಿದ್ರೆ ಮಾತ್ರ ನಾನು ಸೀರಮ್ ಯೂಸ್ ಮಾಡೋದು. ನಾಟ್ ಆನ್ ಅ ರೆಗ್ಯುಲರ್ ಬೇಸಿಸ್ ಯೂಸ್ ಮಾಡಲ್ಲ ನಾನು. ಬಟ್ ಈ ಹೇರ್ ಕಲರ್ ನನಗೆ ಹೇರ್ನ ಲಿಟಲ್ ಬಿಟ್ ಆಫ್ ಡ್ರೈನೆಸ್ ಮಾಡ್ತು. ಸೊ ಅದು ಹೇಗಿದೆ ಅಂದ್ರೆ, ನಾನು ಇಲ್ಲಿಂದ ಹೇರ್ ಕಲರ್ ಮಾಡಿರೋದು, ಓಕೆನಾ, ಬ್ರೌನು. ಸೊ ಇಲ್ಲಿಂದ ಹೇರ್ ಕಲರ್ ಮಾಡಿರೋದ್ರಿಂದ ಇಲ್ಲಿನ ಟೆಕ್ಸ್ಚರೇ ಬೇರೆ ತರ ಇದೆ, ಇಲ್ಲಿನ ಟೆಕ್ಸ್ಚರೇ ಬೇರೆ ತರ ಇದೆ. ಸೊ ತುಂಬಾ ನಂಗೆ ಏನನ್ಸ್ತು ಅಂದ್ರೆ, ಲೈಕ್ 2 days ಆದ್ಮೇಲೆ ಚೆನ್ನಾಗಿರುತ್ತೆ, ಬಟ್ ಆನ್ ದ ಡೇ ಹೇರ್ ವಾಶ್ ಮಾಡಿದ ದಿನ ನಂಗೆ ನಿಜ ಇಷ್ಟ ಆಗಿಲ್ಲ. ಸೊ ನಾನು ಅದಕ್ಕೋಸ್ಕರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ, ಅಂದ್ರೆ ಮುಂಚೆ ಯೂಸ್ ಮಾಡಿದ್ದೀನಿ 1-2-3 ಸಲ ಅಷ್ಟೇ, ಲೈಕ್ ರೆಗ್ಯುಲರ್ ಕಂಡೀಷನರ್ ಯೂಸ್ ಮಾಡ್ತಿರ್ಲಿಲ್ಲ. ನಾನು ಅದಕ್ಕಂತಾನೆ ಇವಾಗ ಕಂಡೀಷನರ್ ತಗೊಂಡಿದ್ದೀನಿ. ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಎ ಕಂಡೀಷನರ್. ಇದೆಲ್ಲ ನಾನು ಮುಂಚೆ ಮಾಡಿರ್ಲಿಲ್ಲ. ಸೊ ಐ ಆಮ್ ಯೂಸಿಂಗ್ ದಿಸ್ ಇಸ್ ಲಾರಿಯಲ್ ಪ್ಯಾರಿಸ್ 6 ಆಯಿಲ್ ನರಿಶ್, ಓಕೆನಾ. ಸೊ ಇದು ಡ್ರೈ ಹೇರ್ಗಂತಾನೆ ಇರೋದು. ಸೊ ಇದು ನುಡ್ಕಿ ನಂಗೆ ಡ್ರೈ ಹೇರ್ಗೆ ಬೇಕು ಅಂತ ಐ ಬ್ರಾಟ್ ದಿಸ್. ಸೊ ಇದನ್ನ ಯೂಸ್ ಮಾಡ್ತಿದ್ದೀನಿ ಇವಾಗ. ಸೊ ಮತ್ತೆ ನಾಟ್ ಜಸ್ಟ್ ಲಿಟಲ್ ಬಿಟ್ ಆಫ್ ಡ್ರೈನೆಸ್. ಆಫ್ಟರ್ ಪ್ರಾಬಬ್ಲಿ 15 days ಐ ಸ್ಟಾರ್ಟೆಡ್ ಟು ಸಿ ಹೇರ್ ಫಾಲ್ ಅಂದ್ರೆ ನಾನು ಮ್ಯಾಸಿವ್ ಆಗಿ ಬರೋ ಕೂದಲೆಲ್ಲ ಉದ್ರೋಗ್ತಿದೆ ಅಂತ ಹೇಳಲ್ಲ. ಎಲ್ಲಾ ಪೀಪಲ್ಗೂ, ಲೈಕ್ ಎಲ್ಲಾರ್ಗುನು ಹೇರ್ ಫಾಲ್ ಇದ್ದಿದ್ದೆ. ನನಗೆ ಮುಂಚೆಯಿಂದನು ಎಷ್ಟೊಂದ್ ಜನಕ್ಕೆ ಜಸ್ಟ್ ವಿಂಟರ್ಸ್ ಅಲ್ಲಿ ಹೇರ್ ಫಾಲ್ ಆಗುತ್ತೆ ಆ ತರ ಎಲ್ಲ ಇರುತ್ತೆ, ಬಟ್ ನಂಗೆ ಹಂಗಲ್ಲ ಇಲ್ಲ. ಫುಲ್ ಇಯರ್, ಓಕೆನಾ, ಆಲ್ ಓವರ್ ದ ಇಯರ್ ನಂಗೆ ಯಾವಾಗ್ಲೂ ಸ್ವಲ್ಪ ಹೇರ್ ಫಾಲ್ ಇದ್ದೇ ಇರುತ್ತೆ. ಬಟ್ ಇದು ಇನ್ನೊಂದ್ ಚೂರ್ ಹೇರ್ ಫಾಲ್ ನ ಜಾಸ್ತಿ ಮಾಡಿದೆ, ಲಿಟಲ್ ಬಿಟ್ ಆಫ್ ಹೇರ್ ಫಾಲ್ ಅಂಡ್ ಡ್ರೈನೆಸ್. ಸೊ ನಿಮ್ಗೆ ಈ ಹೇರ್ ಕಲರ್ ನಾನ್ ನಿಮ್ಗೆ ಇದನ್ನ ರೆಕಮೆಂಡ್ ಮಾಡ್ತೀನ ಇಫ್ ಯು ಆರ್ ಓಕೆ ವಿತ್ ಸ್ವಲ್ಪ ಡ್ರೈನೆಸ್. ಈ ಡ್ರೈನೆಸ್ ನ ಯು ಕುಡ್ ಮ್ಯಾನೇಜ್ ಫ್ರಮ್ ಕಂಡೀಷನರ್. ನೀವು ಕಂಡೀಷನರ್ ಯೂಸ್ ಮಾಡಿದ್ರೆ ಆ ಡ್ರೈನೆಸ್ ಏನು ಫೀಲ್ ಆಗಲ್ಲ. ನಾನು ನಿಮ್ಗೆ ಹಾಗೆ ನಾನು ಕಂಡೀಷನರ್ ಆಗದಿರೋ ತೋರಿಸಿದ್ರೆ ಯು ಕುಡ್ ಹ್ಯಾವ್ ಸಿ ಡ್ರೈನೆಸ್ ಹೇಗಿದೆ ಅಂತ. ಸೊ ನಿಮ್ಗೆ ಸ್ವಲ್ಪ ಡ್ರೈನೆಸ್ ನ ನೀವು ಬೇರ್ ಮಾಡ್ತೀರಾ, ಬಟ್ ಅದು ಹೇಗೆ ಕಂಡೀಷನರ್ ಇಂದ ಮ್ಯಾನೇಜ್ ಮಾಡ್ಬೋದು. ಸ್ವಲ್ಪ ಹೇರ್ ಫಾಲ್ ಇಟ್ಸ್ ಓಕೆ ಫಾರ್ ಯು, ಮೀನ್ಸ್ ನೀವು ಈ ಹೇರ್ ಕಲರ್ ನ ಟ್ರೈ ಮಾಡ್ಬೋದು. ಲೈಕ್ ಸಲೂನ್ಗೆ ಹೋದ್ರು ಡಿಫ್ರೆಂಟ್ ಹೇರ್ ಕಲರ್ ಮಾಡಿಸಿದ್ರು, ಮೋಸ್ಟ್ ಆಫ್ ದೆಮ್ ಲೈಕ್ ಕೆರಾಟಿನ್ ಟ್ರೀಟ್ಮೆಂಟ್, ಸ್ಟ್ರೈಟ್ನಿಂಗ್ ಅದೆಲ್ಲ ಮಾಡಿಸಿದಾಗ ದೇ ವಿಲ್ ಎಕ್ಸ್ಪೀರಿಯನ್ಸ್ ಹೇರ್ ಫಾಲ್ ಅಲ್ವಾ. ಸೊ ಆತರ ಮ್ಯಾಸಿವ್ ಹೇರ್ ಫಾಲ್ ಆಗಿ ನಾನು ಅನ್ಕೊಂಡಿದ್ದೆ, ಲೈಕ್ ನಾನು ಮುಂಚೆ ಎಲ್ಲ ರಿವ್ಯೂ ನೋಡಿದ್ದೆ ಈ ಹೇರ್ ಕಲರ್ ತಗೊಳಕಿನ ಮುಂಚೆನೆ. ಸೊ ಆವಾಗ ನನ್ಗೆ ಇತ್ತು ಎಲ್ಲೋ ಏನಾದ್ರು ಹೇರ್ ಡ್ಯಾಮೇಜ್ ಆಗ್ಬೋದು, ಸ್ವಲ್ಪ ಆಗ್ಬೋದು. ಐ ವಾಸ್ ರೆಡಿ ಫಾರ್ ಇಟ್, ಬಟ್ ಪ್ರಾಬಬ್ಲಿ ಲೈಕ್ ತುಂಬಾ ಕಮ್ಮಿ ಪರ್ಸೆಂಟ್, ಒಂದು 10% ಡ್ಯಾಮೇಜ್, ನಾಟ್ ಇವನ್ 10%, ತುಂಬಾ ಕಮ್ಮಿ ಡ್ಯಾಮೇಜ್ ಆಗಿದೆ.
ಲೈಕ್ ಅಷ್ಟೊಂದು ಡ್ಯಾಮೇಜ್ಡ್ ಹೇರ್ ಅಂತಾನು ನಿಮ್ಗೆ ಹಂಗೆ ಕಾಣಿಸ್ತಾನು ಇಲ್ಲ ಅಂತಾನು ಅನ್ಕೊಂತೀನಿ. ಸೊ ಈ ಹೇರ್ ಕಲರ್ ಏನಂದ್ರೆ ಇಟ್ಸ್ ನಾಟ್ ಲೈಕ್ ನೋಡಿದ ತಕ್ಷಣ ಚಟಾಕ್ ಆಗಿ ನಾನು ಫಸ್ಟ್ ಟೈಮ್ ಹೇರ್ ಕಲರ್ ಮಾಡಿದ್ರೆ ನಂಗೆ ತುಂಬಾ ಭಯ ಆಯ್ತು. ಎಲ್ಲಿ ಹೇರ್ ಕಲರ್ ಒಂದೇ ಸಲಿಗೆ ತುಂಬಾ ತುಂಬಾ ಬ್ರೌನ್ ತರ ಕಾಣಿಸ್ಬಿಡುತ್ತೆ ಆ ತರ ಎಲ್ಲ ಇಲ್ಲ. ದಿಸ್ ಹೇಸಲ್ ಬ್ರೌನ್ ಇಸ್ ಎಷ್ಟೊಂದ್ ಜನದ ಬ್ರೌನ್ಸ್ ನೋಡಿದೀನಿ. ಇಟ್ಸ್ ಲೈಕ್ ಆರೆಂಜಿಶ್ ಬ್ರೌನ್ ತರ ಇರುತ್ತೆ, ಬಟ್ ಇಟ್ಸ್ ಲೈಕ್ ಮೋರ್ ಆಫ್ ಕಾಪರಿಶ್ ಬ್ರೌನ್. ಸೊ ಇಟ್ ವುಡ್ ಸೂಟ್ ಆಲ್ ಟೈಪ್ಸ್ ಆಫ್ ಸ್ಕಿನ್ ಟೋನ್. ಸೊ ನೀವು ಇದನ್ನ ಟ್ರೈ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಬಟ್ ನಾನು ಈ ಹೇರ್ ಕಲರ್ನ ಲೈಕ್ ಬರ್ಡ್ಸ್ ಆಫ್ ಪ್ಯಾರಡೈಸ್ ಹೇರ್ ಕಲರ್ನ ತಿರ್ಗಾ ಮಾಡ್ಕೊಂತೀನ. ಪ್ರಾಬಬ್ಲಿ ಎಸ್, ಪ್ರಾಬಬ್ಲಿ ನೋ, ಲೈಕ್ 50-50. ಸೊ ನಂದು ಈ ಹೇರ್ ಕಲರ್ ಇನ್ನೊಂದ್ ಚೂರ್ ಮಿಕ್ಕಿದೆ ಈ ಬಾಕ್ಸ್ ಅಲ್ಲಿ, ಇನ್ನೂ ಇದೆ. ಲೈಕ್ ಐ ಜಸ್ಟ್ ಶೋ ಯು ಗೈಸ್. ಅಂದ್ರೆ ನಾನು ಅವತ್ತು ಫುಲ್ ಕಂಪ್ಲೀಟ್ ಆಗಿ ಯೂಸ್ ಮಾಡಿಲ್ಲ, ಆಲ್ರೆಡಿ ಎಲ್ಲ ಕವರ್ ಆಗಿತ್ತು ಅಂತ. ವೇಟ್, ಇದ್ರಲ್ಲಿ ಎಷ್ಟು ಅಂದ್ರೆ ಪ್ರಾಬಬ್ಲಿ ಎಷ್ಟು ಮಿಕ್ಕಿರ್ಬೋದು ಲಾಸ್ಟ್ ಅಲ್ಲಿ ಸ್ವಲ್ಪ. ಅಂಡ್ ಈ ಕ್ರೀಮ್ ಅಲ್ಲೂ ನೋಡಿ ಆಲ್ಮೋಸ್ಟ್ ಎಲ್ಲ ಹಾಕ್ಬಿಟ್ಟಿದೀನಿ, ಬಟ್ ಸ್ಟಿಲ್ ಇನ್ನೂ ಇದೆ. ಸೊ ಇನ್ನೊಂದು ಮಂತಲ್ಲಿ ಐ ಹ್ಯಾವ್ ಮೈ ಬರ್ತ್ಡೇ. ಸೊ ಆಗ ನಾನು ಪ್ರಾಬಬ್ಲಿ ಇದೇ ಮಿಕ್ಕಿರೋ ಹೇರ್ ಕಲರ್ನ ಇನ್ನೊಂದು ಸ್ವಲ್ಪ ಎಂಡ್ಸ್ಗೆ ಟಚ್ ಅಪ್ ಮಾಡ್ಕೊಂತೀನಿ ಅಷ್ಟೇ. ಅದನ್ ಬಿಟ್ರೆ ಲೈಕ್ ನನ್ಗೆ ಇವ್ರ ಹೇರ್ ಕಲರ್ ಇರೋ ಚೆರಿ ಕೋಲಾ ಮತ್ತೆ ಇನ್ನೊಂದು ವಾಟ್ ಬೆರಿ ಪ್ಲಮ್ ಯಾ, ಲೈಕ್ ಪರ್ಪಲಿಶ್ ತರ ಅದೊಂದು, ಜೊತೆಗೆ ರೆಡ್ ಇದೆ ಅಲ್ಲ, ರೆಡ್ ತರ ಅದೊಂದು, ಅದೆರಡನ್ನೂ ಟ್ರೈ ಮಾಡಕ್ ನಂಗೆ ತುಂಬಾ ಆಸೆ ಇತ್ತು. ಪ್ರಾಬಬ್ಲಿ ಅವಾಗ ನಂಗೆ ಅನ್ಸಿದ್ರೆ ಯಾ ಐ ವುಡ್ ಅಬ್ಸಲ್ಯೂಟ್ಲಿ ಟ್ರೈ ದಿಸ್. ನಂಗೇನು ಇಟ್ಸ್ ಓಕೆ. ಸ್ವಲ್ಪ ಹೇರ್ ಫಾಲ್ ನನ್ಗೆ ಅಷ್ಟು ಏನಂದ್ರೆ ನಂಗೆ ಅಷ್ಟೇ ಹೇರ್ ಗ್ರೋತ್ ಇದೆ. ಹೇರ್ ಗ್ರೋತ್ ಇರೋದು ನಂಗೆ ಮುಂಚೆ ಹೇರ್ ಕೂದಲು ಬಿಟ್ಟಾಗ ಯಾವ್ದೇ ಹೇರ್ ಕಟ್ ಮಾಡಿಸಿದ್ರು ಇಟ್ ವುಡ್ ಲುಕ್ ಲೈಕ್ ಇಷ್ಟಪ್ಪ ಏನೋ ಇದ್ದಂಗೆ. ಸೊ ನಾನು ಯಾವತ್ತೂ ಕೂದಲು ಬಿಡ್ತಾನೆ ಇರಲಿಲ್ಲ. ಆಫ್ಟರ್ ದಿಸ್ ಹೇರ್ ಕಲರ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಥಿಕ್ನೆಸ್, ಇಟ್ ಲುಕ್ಸ್ ಗುಡ್ ಆನ್ ಮೀ. ಸೊ ನೀವು ಸ್ವಲ್ಪ ಹೇಳ್ದಾಗೆ ಸ್ವಲ್ಪ ಡ್ರೈನೆಸ್, ಸ್ವಲ್ಪ ಹೇರ್ ಫಾಲ್ ತಗೊಳಕ್ ರೆಡಿ ಇದ್ದೀರಾ, ಇಫ್ ಯುರ್ ಓಕೆ ವಿತ್ ಇಟ್ ಮಾತ್ರ ಯು ಹ್ಯಾವ್ ಟು ಟ್ರೈ. ಸೊ ಯಾ, ಅಫೋರ್ಡಬಲ್ ಆಗಿದೆ. ಯು ಕುಡ್ ಲೈಕ್ ಟ್ರೈ ಅಟ್ ಹೋಮ್. ಫಸ್ಟ್ ಟೈಮ್ ಹೇರ್ ಕಲರ್ ಆಗಿರೋದ್ರಿಂದ ಐ ಆಮ್ ರಿಯಲಿ ಓಕೆ ವಿತ್ ದಿಸ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದ ಹೇರ್ ಕಲರ್. ಸೊ ನಾನು ಇಲ್ಲಿ ಏನು ರಿಂಗ್ ಲೈಟ್ ಅಂತದೇನು ಯೂಸ್ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಯೂಸಿಂಗ್ ನ್ಯಾಚುರಲ್ ಲೈಟ್. ನಾನು ನಿಮ್ಗೆ ಹೋಗಿ ಸನ್ಲೈಟ್ ಅಲ್ಲಿ ಕೂಡ 1 ಮಂತ್ ಆದ್ಮೇಲೆ ಹೇಗಿದೆ ಅಂತಾನು ಐ ಜಸ್ಟ್ ಶೋ ಯು ಗೈಸ್ ಹೇಗಿದೆ ಹೇರ್ ಕಲರ್ ಅಂತ. ಸೊ ಪೋಸ್ಟ್ ಹೇರ್ ವಾಶ್ ಆಗಿರೋ ನಂದು ಏನಂದ್ರೆ ಆಯಿಲಿ ಸ್ಕ್ಯಾಲ್ಪ್ ಇರೋದ್ರಿಂದ ಟಿಪ್ಸ್ ಸ್ವಲ್ಪ ಡ್ರೈ ಆಗಿದೆ, ಇದು ಸ್ವಲ್ಪ ಆಯಿಲಿ ಆಗಿದೆ. ಸೊ ಇಟ್ಸ್ ಲಿಟಲ್ ಬಿಟ್ ಕನ್ಫ್ಯೂಸಿಂಗ್, ಬಟ್ ದಟ್ಸ್ ಓಕೆ ಫಾರ್ ಮೀ, ನಾಟ್ ಅ ರಿಯಲಿ ಬಿಗ್ ಇಶ್ಯೂ. ನಾನು ಯಾವಾಗ್ಲೂ ಪೋನಿನೇ ಹಾಕೋದು, ಲೈಕ್ ಪೋನಿಟೇಲ್ ಹಾಕೊಂಡಾಗ ಸೊ ಇಷ್ಟು ಬ್ಲ್ಯಾಕ್ ಇರುತ್ತೆ ಹೇರ್, ಲೈಕ್ ಪೋನಿ ಆದ್ಮೇಲೆ ಇರುತ್ತಲ್ಲ ಹೇರ್ ಬ್ಯಾಂಡ್, ಹೇರ್ ಟೈ ಆದ್ಮೇಲೆ ಇಟ್ಸ್ ಬ್ರೌನ್. ಸೊ ಇಟ್ ರಿಯಲಿ ಲುಕ್ಸ್ ಗುಡ್ ಆನ್ ಮೀ. ಐ ವುಡ್ ಪ್ರಾಬಬ್ಲಿ ಟ್ರೈ ಡಿಫ್ರೆಂಟ್ ಕಲರ್ಸ್. ನನಗೆ ಗಾರ್ನಿಯರ್ದು ರೆಡ್ ಕಲರ್ ಇದೆ ಅಲ್ಲ, ಅದನ್ನ ಕೂಡ ಟ್ರೈ ಮಾಡಬೇಕು ಅಂತ ಇದೆ. ಐಲ್ ಡೂ ಆಲ್ ಹೇರ್ ಕಲರ್ಸ್ ಇದೇ ವರ್ಷದಲ್ಲೇ ಮಾಡ್ತೀನಿ ನಾನು ಪಕ್ಕ, ಅದಂತೂ. ಸೊ ಮಾಡೋಣ, ನೋಡೋಣ. ಏನು ಅಂತದೇನು ಆಗಿಲ್ಲ. ಸೊ ಇಟ್ಸ್ ಗುಡ್. ಎಲ್ಲ ಹೇರ್ ಕಲರ್ಸ್ ನಾನು ಕೇಳಿರೋ ಪ್ರಕಾರ ನಂಗೆ ಮನೇಲೆ ಮಾಡ್ಕೊಳ್ಳೋ ಹೇರ್ ಕಲರ್ಸ್ ಎಲ್ಲ 2 to 3 ವೀಕ್ಸ್ಗೆ ಫೇಡ್ ಆಗ್ಬಿಡುತ್ತೆ ಅಂತ ನೋಡಿದ್ದೆ. ಬಟ್ ಈ ಹೇರ್ ಕಲರ್ ಏನೂ ಫೇಡ್ ಆಗಿಲ್ಲ, ಏನೂ ಇಲ್ಲ. ಇಟ್ ರಿಯಲಿ ಲುಕ್ಸ್ ಗುಡ್. ಸೊ ಯಾ, ಫೇಡ್ ಆಗುತ್ತೆ ಅನ್ಕೊಂಡಿದ್ದೆ ನಾನು. ಅಟ್ಲೀಸ್ಟ್ ಒಂದು 4 ವೀಕ್ಸ್ ಫೇಡ್ ಆಗ್ಬೋದು, ಇದು ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೊಂಡೆ. ಬಟ್ ಯಾ, ಮತ್ತೆ ಇನ್ನೊಂದೇನಂದ್ರೆ ಅವರು 2 ವೀಕ್ಸ್ ಆದ್ಮೇಲೆ ಒಂದು ಕಂಡೀಷನರ್ ಯೂಸ್ ಮಾಡ್ಬೇಕು ಅಂತ ಕೊಟ್ಟಿದ್ರು. ಐ ಜಸ್ಟ್ ಆಡ್ ಎ ಪಿಕ್ಚರ್ ಆಫ್ ಇಟ್. ಸೊ ಅದು ಏನಂದ್ರೆ ನನ್ ಕಂಡೀಷನರ್ ತರಾನೇ ಇರುತ್ತೆ ಅಂತ ಎತ್ಕೊಂಡು ಹಿಂಗ್ ಓಪನ್ ಮಾಡಿದೆ, ನೋಡಿದ್ರೆ ಫುಲ್ ಬ್ರೌನ್ ಕಲರ್ ಅದು. ಇಟ್ಸ್ ಲೈಕ್ ಹೇರ್ ಡೈ ತರಾನೇ. ವಾಪಸ್ ನಾನು ಅದೇ ಕಲರ್ನ ಇನ್ನು ಡಿಫ್ರೆಂಟ್ ಫಾರ್ಮ್ಯಾಟ್ ಹಾಕೊಂಡಂಗಿತ್ತು. ಸೊ ನಾನು ವಾಪಸ್ ಫುಲ್ ಹಾಕೊಳ್ಳಲ್ಲ ಅಲ್ವಾ ಲೈಕ್ ಕಂಡೀಷನರ್. ಸೊ ನಾನು ವಾಪಸ್ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೆ ಅಲ್ಲೇ ಮಾಡಿದೆ. ಆಫ್ಟರ್ 2 ವೀಕ್ಸ್ ಅದನ್ನ ಅಪ್ಲೈ ಮಾಡಿದಾಗ ಲೈಕ್ ನನ್ನ ಕೈಯೆಲ್ಲ ಫುಲ್ಲು ಏನಂತಾರೆ ಬ್ರೌನ್ ಸ್ಟೇನ್ ತರ ಆಗೋಗಿತ್ತು. ಒಂದು 2-3 ವಾಷಸ್ ಆದ್ಮೇಲೆ ಹೋಗಿತ್ತು, ಲೈಕ್ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಮೇಲೆ. ಬಟ್ ಅದನ್ನ ಹಾಕೊಂಡ್ಮೇಲೆ ತಿರ್ಗಾ ಹೇರ್ ಕಲರ್ ಎನ್ಹಾನ್ಸ್ ಆಯ್ತು ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಡಿಮ್ ಆಗಿತ್ತು, ಬಟ್ ತಿರ್ಗಾ ಎನ್ಹಾನ್ಸ್ ಆಯ್ತು. ಸೊ ಯಾ, ಅದನ್ನ ಅವರು ಸೇಲ್ ಮಾಡಿದ್ರೆ ನಾನು ಅದನ್ನೇ ತಗೊಂಡು ಅವಾಗ ಹಾಕೊಬಹುದು ಅಂತ ಅನಿಸ್ತು. ಬಟ್ ಹಂಗ್ ಮಾಡಲ್ಲ. ಯಾ, ಅದು ಕಂಡೀಷನರ್ ಲೈಕ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನೇ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಯಾವ ತರ ಕಂಡೀಷನರ್ ಇರ್ಬೋದು ಅಂತ. ಫಸ್ಟ್ ಟೈಮ್ ಕೊಟ್ಟಿದ್ದ ಕಂಡೀಷನರ್ ತರನೇ ಇರುತ್ತೆ ಅನ್ಕೊಂಡೆ, ಬಟ್ ಇಟ್ ವಾಸ್ ಡಿಫ್ರೆಂಟ್. ಬಟ್ ಅದ್ರದ್ದು ಫ್ರೇಗ್ರೆನ್ಸ್ ಇಟ್ ವಾಸ್ ರಿಯಲಿ ಗುಡ್, ರಿಯಲಿ ಗುಡ್. ಅಷ್ಟು ಚೆನ್ನಾಗಿತ್ತು. ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಲ್ಲ,
ಇದನ್ನ ನೀವು ಹೇರ್ ಕಲರ್ ನ ಯು ಕ್ಯಾನ್ ಟ್ರೈ ಅಟ್ಲೀಸ್ಟ್ ಫಾರ್ ಒನ್ಸ್ ಅಂಡ್ ನೀವು ನೋಡ್ಬೋದು ನಿಮ್ಗೆ ಹೇಗ್ ಅನ್ಸುತ್ತೆ ಏನು ಅಂತ. ಯು ಕ್ಯಾನ್ ಟ್ರೈ. ಯಾಕೆ ಗೊತ್ತಾ, ನೀವು ಇವಾಗ ಹೇರ್ ಟೂಲ್ಸ್ ಕೂಡ ಯೂಸ್ ಮಾಡಿದ್ರು ಇಟ್ ವಿಲ್ ಡ್ಯಾಮೇಜ್, ದ ಹೀಟ್ ವಿಲ್ ಅಬ್ಸಲ್ಯೂಟ್ಲಿ ಡ್ಯಾಮೇಜ್ ಯುವರ್ ಹೇರ್. ಸೊ ಇದನ್ನೊಂದ್ಸಲಿ ಟ್ರೈ ಮಾಡೋದ್ರಿಂದ ಯು ವಿಲ್ ನಾಟ್ ಲೂಸ್ ಎನಿಥಿಂಗ್. ಸ್ವಲ್ಪ ಹೇರ್ ಆಲ್ಮೋಸ್ಟ್ ಆಗೋ ಹೇರ್ ಫಾಲ್ ಇಂದಾನೆ ಇರೋ ಹೇರ್ ಫಾಲ್ ಚೂರ್ ಜಾಸ್ತಿ ಆಗ್ಬೋದು, ಬಟ್ ಇಟ್ಸ್ ಬೇರೆಬಲ್, ನಾಟ್ ಲೈಕ್ ತಲೆಲಿರೋ ಕೂದಲೆಲ್ಲ ಹೊಟ್ಟೋಗುತ್ತೆ ಅನ್ನೋ ತರ ಅಲ್ಲ, ಏನಿಲ್ಲ. ಸೊ ಇಟ್ಸ್ ರಿಯಲಿ ಗುಡ್. ನನಗೆ ಇಷ್ಟ ಆಯ್ತು. ನಾನು 50-50 ಅಂತ ಅಲ್ಲ, ಮಾಡ್ತೀನಿ ತಿರ್ಗಾ ಪ್ಯಾರಡೈಸ್ ಅವ್ರದ್ದು ತಿರ್ಗಾ ಟ್ರೈ ಮಾಡ್ತೀನಿ. ಅಂಡ್ ಐ ವಿಲ್ ಈವನ್ ಟ್ರೈ ಗಾರ್ನಿಯರ್ದು ಕೂಡ. ಸೊ ಯಾ, ಫೈನಲಿ ವುಡ್ ಐ ರೆಕಮೆಂಡ್ ದಿಸ್ ಹೇರ್ ಕಲರ್ ನಿಮ್ಗೆ? ಯಾ, ನಾನು ನಿಮ್ಗೆ ಇದನ್ನ ರೆಕಮೆಂಡ್ ಮಾಡ್ತೀನಿ. ಹೌ ಮಚ್ ವುಡ್ ಐ ರೇಟ್? ಇದಕ್ಕೆ ನಾನು ಪ್ರಾಬಬ್ಲಿ 8.5 ಕೊಡ್ತೀನಿ. 1.5 ಏನಕ್ಕೆ ತೆಗ್ದಿರೋದು ಅಂದ್ರೆ 5 ಅಫ್ಕೋರ್ಸ್ ಫಾರ್ ಡ್ರೈನೆಸ್, 1 ಬಂದ್ಬಿಟ್ಟು ಫಾರ್ ಹೇರ್ ಫಾಲ್ ಅಷ್ಟೇ. ಲಿಟಲ್ ಬಿಟ್ ಆಫ್ ಹೇರ್ ಫಾಲ್ ಇಸ್ ಓಕೆ ಫಾರ್ ಮೀ. ನನಗೇನೋ ಅಷ್ಟು ದೊಡ್ಡ ಇಶ್ಯೂ ಅಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಬಿಟ್ರೆ ನಂಗೆ ಹೇರ್ ಕಲರ್ ಇಷ್ಟ ಆಯ್ತು, ನನಗೆ ಸೂಟ್ ಆಗ್ತಿದೆ. ಫಸ್ಟ್ ಟೈಮ್ ನಾನು ಹೇರ್ ಕಲರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಭಯ ಆಗಿತ್ತು. ಹೆಂಗ್ ಹೋಗ್ತೀನೋ ಕಾಲೇಜ್ಗೆ, ಏನೋ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಅಂತೆಲ್ಲ ಫುಲ್ ಭಯ ಆಗಿತ್ತು. ಬಟ್ ಅಂತದೆಲ್ಲ ಏನೂ ಆಗಿಲ್ಲ. ಲೈಕ್ ತುಂಬಾ ಚೆನ್ನಾಗಿದೆ ನನ್ಗೆ. ಬಟ್ ಇನ್ನೊಂದೇನಿದೆ ಅಂದ್ರೆ, ಈ ಹೇರ್ ಕಲರ್ ಯಾವ ತರ ಫೇಡ್ ಆಗ್ಬೋದು ಅಂತ. ಇದೇ ಬ್ರೌನ್ ಟೋನ್ ಅಲ್ಲೇ ಫೇಡ್ ಆದ್ರೆ ನಾನು ಬೇರೆ ಕಲರ್ ಹೇರ್ ಕಲರ್ ಟ್ರೈ ಮಾಡ್ಕೊಂಡು ಬಟ್ ಡಿಫ್ರೆಂಟ್ ಆಗಿ ಏನಾದ್ರು ಆದ್ರೆ ಇಟ್ ವಿಲ್ ಬಿ ಆಡ್. ಸೊ ವಿಲ್ ಸಿ ಅಬೌಟ್ ದಟ್. ಬಟ್ ಇವತ್ತಿಗೆ ಇಷ್ಟೇ. ಐ ವುಡ್ ರೇಟ್ ದಿಸ್ 8.5. ನೀವು ಟ್ರೈ ಮಾಡ್ಬೋದು ಇಫ್ ಯು ಆರ್ ಓಕೆ ವಿತ್ ಲಿಟಲ್ ಬಿಟ್ ಆಫ್ ಡ್ರೈನೆಸ್ ವಿಚ್ ಇಸ್ ಮ್ಯಾನೇಜಬಲ್ ಬೈ ಕಂಡೀಷನರ್. ಬಿಟ್ರೆ ಇದು ಹೇರ್ ಫಾಲ್ ಸ್ವಲ್ಪ, ಇಫ್ ಯು ಆರ್ ಓಕೆ ವಿತ್ ದಿಸ್ ಯು ಕ್ಯಾನ್ ಅಬ್ಸಲ್ಯೂಟ್ಲಿ ಟ್ರೈ ದಿಸ್ ಹೇರ್ ಕಲರ್. ನಂಗೆ ನಿಜ ಇಷ್ಟ ಆಯ್ತು. ನಾನು ಇವ್ರದ್ರಲ್ಲೇ ಇನ್ನ ಒಂದು ಬ್ರೌನ್ ಕೂಡ ಅನ್ಕೊಂಡಿದೀನಿ, ಎಕ್ಸ್ಪ್ರೆಸ್ಸೋ ಬ್ರೌನ್ ಆರ್ ಸಮಥಿಂಗ್. ಸೊ ಇಟ್ಸ್ ರಿಯಲಿ ಗುಡ್. ಬ್ಲೀಚ್ ಇಲ್ಲ ಅಂತ ಹೇಳಿದ್ಕೆ ಹ್ಯಾವ್ ಟ್ರೈ ದಿಸ್. ಸೊ ಬ್ಲೀಚ್ ಹಾಕಿದ್ರೆ ಹೇರ್ ತುಂಬಾ ಹಾಳಾಗುತ್ತೆ, ತುಂಬಾ ಡ್ಯಾಮೇಜ್ ಆಗುತ್ತೆ ಅಲ್ವಾ. ಸೊ ನಾನು ಈ ವಿಡಿಯೋಗೆ ಏನ್ ಮಾತಾಡ್ಬೇಕು ಏನು ಅಂತ ಎಲ್ಲ ಪ್ರಿಪೇರ್ ಎಲ್ಲ ಆಗಿ ಬಂದಿರ್ಲಿಲ್ಲ. ಜಸ್ಟ್ ಏನ್ ಅನ್ನಿಸ್ತು ನನಗೆ ಈ ಲಾಸ್ಟ್ 1 ಮಂತ್ ಅಲ್ಲಿ, ಐ ಹ್ಯಾವ್ ಜಸ್ಟ್ ಟೋಲ್ಡ್ ಯು ಗೈಸ್. ನಾನು ಈ ಇಮೇಜಸ್ ಕೂಡ ನಿಮ್ಗೆ ಅಟ್ಯಾಚ್ ಮಾಡ್ತೀನಿ. ಈ ಹೇರ್ ಕಲರ್ ಹಾಕೊಂಡು ನಿಮಗೆ ಫೋಟೋಸ್ ತಕೊಂಡಿದೀನಿ ಎಲ್ಲ, ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡಕ್ಕೆ. ಸೊ ಅದೆಲ್ಲ ಹೇಗಿದೆ ಏನು ಅಂತಾನು ನಾನು ನಿಮ್ಗೆ ಅಟ್ಯಾಚ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಕಮ್ ಅಪ್ ವಿತ್ ಅ ನ್ಯೂ ಹೇರ್ ಕಲರ್ ಪ್ರಾಬಬ್ಲಿ ಇನ್ another 1 month, probably 1 month or 2 months. So it's really good. You can try it. ನಿಮ್ಗೆ ಇಷ್ಟ ಹೇರ್ ಕಲರ್ ನೀವು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಇಟ್ಸ್ ಅಫೋರ್ಡಬಲ್. ಅಷ್ಟು ಡ್ಯಾಮೇಜ್ ಕೂಡ ಏನು ಮಾಡಲ್ಲ ಇದು. ಸೊ ಗೋ ಗಿವ್ ಇಟ್ ಎ ಟ್ರೈ. ಇನ್ಯಾವಾಗ ಮಾಡ್ತೀರಾ ಹೇರ್ ಕಲರ್ ಮಾಡಿ. Thank you for watching. Until next time, stay happy, stay positive. Bye.